ತೂಕ ಇಳಿಸಲು ಬಯಸುವವರಿಗೆ ಉಪವಾಸ ಕ್ರಮವು ಉಪಯುಕ್ತ. ಅದರಲ್ಲೂ ನಿಮಗೆ ಮಧ್ಯಂತರದ ಉಪವಾಸದ ಬಗ್ಗೆ ಗೊತ್ತಿದೆಯಾ? ನಿಗದಿತವಾಗಿ ಹೊಟ್ಟೆಯನ್ನ ಖಾಲಿ ಬಿಡೋದು ಮತ್ತು ಆಹಾರ ಸೇವನೆಯ ಸಂದರ್ಭದಲ್ಲಿ ಸಮತೋಲನೆಯತ್ತ ಗಮನ ನೀಡೋದು ಮಧ್ಯಂತರ ಉಪವಾಸದ ಕ್ರಮ. ಆ ನಿಟ್ಟಿನಲ್ಲಿ ಅತ್ಯುಪಯುಕ್ತ ವೆಯ್ಟ್ ಲಾಸ್ಗೆ ನೆರವಾಗಬಲ್ಲ 5:2 ಡಯಟ್ ಸೂತ್ರದ ಬಗ್ಗೆಯೇ ತೋರಿಸ್ತೀವಿ ನೋಡಿ. ಮಧ್ಯಂತರ ಉಪವಾಸ ಏನಿದರ ಪ್ರಯೋಜನ? 5:2 ಡಯಟ್ ಸೂತ್ರದ ಬಗ್ಗೆ ತಿಳಿದಿದೆಯಾ? ತೂಕ ಇಳಿಕೆಯ ಭರಾಟೆಯಲ್ಲಿ ಯಾರೇನು ಸಲಹೆಯನ್ನ ಕೊಟ್ರೂ ಕೇಳಬೇಕೆನಿಸುತ್ತೆ. ಅದು ಒಳ್ಳೆಯದೇ ಕೆಟ್ಟದ್ದೇ, ಇದರಿಂದ ಆರೋಗ್ಯ ಏನಾಗುತ್ತೆ ಎಂಥ ವಿಷಯಗಳನ್ನ ಅಷ್ಟಾಗಿ ಯೋಚಿಸೋದಿಲ್ಲ. ತೂಕ ಇಳಿಸುವಾಗ ದೇಹದ ಸ್ವಾಸ್ಥ್ಯ ಕ್ಷೀಣಿಸದಂತೆ ನೋಡಿಕೊಳ್ಳೋದು ಕೂಡ ಮುಖ್ಯ. ಅಂದ್ರೆ ಊಟ ಬಿಟ್ಟು ಉಪವಾಸ ಮಾಡುವುದು, ಯಾವುದೇ ಒಂದು ರೀತಿಯ ಆಹಾರ ತಿನ್ನುವುದು ಮುಂತಾದ ಹುಚ್ಚು ಕಾಯಿಲೆಗಳು ದೇಹವನ್ನ ಅಪಾಯಕ್ಕೆ ದೂಡುವಂಥದ್ದು. ಈ ಎಲ್ಲವುಗಳ ಹಿನ್ನೆಲೆಯಲ್ಲಿ ಮಧ್ಯಂತರ ಉಪವಾಸಕ್ಕೆ ಪೋಷಕಾಂಶ ತಜ್ಞರು ಹೆಚ್ಚಿನ ಅಂಕಗಳನ್ನು ನೀಡ್ತಾರೆ. ಅದೇ ಹಿನ್ನೆಲೆಯಲ್ಲಿ ಜಾರಿಯಲ್ಲಿ ಇರುವಂಥದ್ದು 5:2 ಉಪವಾಸ. ಇದು ಸಹ ಮಧ್ಯಂತರ ಉಪವಾಸದ ಒಂದು ಕ್ರಮ. ಇದನ್ನ ತಿಳಿಯುವ ಮುನ್ನ ಮಧ್ಯಂತರ ಉಪವಾಸ ಎಂದರೇನು ಅಂತ ತಿಳಿದುಕೊಳ್ಳೋಣ ಬನ್ನಿ. ಈ ಕ್ರಮದಲ್ಲಿ ಇಂಥದ್ದೇ ಆಹಾರಗಳನ್ನ ತಿನ್ನಬೇಕು ಅಂತ ಕಟ್ಟುನಿಟ್ಟಿಲ್ಲ. ಬದಲಿಗೆ ಆಹಾರ ಸೇವಿಸುವ ಹೊತ್ತಿನಲ್ಲಿ ವ್ಯತ್ಯಾಸವನ್ನ ಮಾಡಲಾಗುತ್ತೆ. ನಮ್ಮ ಜೀರ್ಣಾಂಗಗಳು ಅವಿಶ್ರಾಂತವಾಗಿ ದುಡಿಯುವಂತೆ ಹೊಟ್ಟೆಗೆ ಆಹಾರ ನೀಡುತ್ತಲೇ ಇದ್ರೆ ದೇಹದ ಚಯಾಪಚಯ ವ್ಯವಸ್ಥೆ ಕ್ರಮೇಣ ಕುಸಿಯುತ್ತೆ. ಹೀಗಾದ್ರೆ ತೂಕ ಬೊಜ್ಜು ಇಳಿಸೋದು ಅಸಾಧ್ಯ. ಬದಲಿಗೆ ನಿಗದಿತವಾಗಿ ಹೊಟ್ಟೆಯನ್ನ ಖಾಲಿ ಬಿಡೋದು ಮತ್ತು ಆಹಾರ ಸೇವನೆಯ ಸಂದರ್ಭದಲ್ಲಿ ಸಮತೋಲನೆಯತ್ತ ಗಮನ ನೀಡೋದು. ಉದಾಹರಣೆಗೆ ಒಂದು ಊಟದಿಂದ ಇನ್ನೊಂದು ಊಟಕ್ಕೆ 4 ತಾಸುಗಳ ಬಿಡುವು ಸಾಮಾನ್ಯವಾಗಿದ್ರೆ ಅದನ್ನ 6 ತಾಸುಗಳಿಗೆ, ನಂತರ 8, ಆಮೇಲೆ 12 ತಾಸುಗಳಿಗೆ ಹೆಚ್ಚಿಸೋದು. ಹೀಗೆ ಇದೇ ಕ್ರಮದ ಮುಂದುವರಿಕೆಯಾಗಿ 5:2 ಉಪವಾಸ ಚಾಲ್ತಿಯಲ್ಲಿದೆ. ಅಂದ್ರೆ ವಾರದಲ್ಲಿ 5 ದಿನ ಸಾಮಾನ್ಯ ಮತ್ತು ಸಮತೋಲಿತ ಆಹಾರವನ್ನು ಸೇವಿಸುವುದು, 2 ದಿನ ಹೊಟ್ಟೆಗೆ ಕೊಂಚ ಬಿಡುವು ನೀಡುವುದು, 2 ದಿನಗಳನ್ನ ವಾರದಲ್ಲಿ ಬೇಕಾದಂತೆ ಇರಿಸಿಕೊಳ್ಳುವುದು. ಇನ್ನು ಅಂದ್ರೆ ಒಂದು ಭಾನುವಾರ, ಇನ್ನೊಂದು ಬುಧವಾರ, ಹೀಗೆ ಆ ದಿನಗಳಲ್ಲೂ ಪೂರ್ಣ ಉಪವಾಸವಲ್ಲ. ಮಹಿಳೆಯರು 500 ರಿಂದ 600 ಕ್ಯಾಲರಿಯಷ್ಟು ಆಹಾರ ಮತ್ತು ಪುರುಷರು 600 ರಿಂದ 800 ಕ್ಯಾಲರಿಯಷ್ಟು ಆಹಾರವನ್ನು ಸೇವಿಸಬಹುದು. ಉಳಿದ 5 ದಿನಗಳಲ್ಲಿ ಇಡೀ ಧಾನ್ಯಗಳು, ಸಲಾಡ್ಗಳು, ಹಣ್ಣುಗಳು, ಡೈರಿ ಉತ್ಪನ್ನಗಳು, ಕಾಳು ಬೇಳೆಗಳು, ಬೀಜಗಳು, ಮೀನು, ಮೊಟ್ಟೆಯಂತವು ಹೊಟ್ಟೆ ಸೇರಬೇಕು. ಅಲ್ಲಿಯೂ ಸಂಸ್ಕರಿತ ಪಿಷ್ಟಗಳು, ಸಕ್ಕರೆ, ಕೆಟ್ಟ ಕೊಬ್ಬುಗಳನ್ನೆಲ್ಲ ತಿನ್ನುವುದಕ್ಕೆ ಅವಕಾಶವಿಲ್ಲ. ಹಾಗಾದ್ರೆ ಉಪವಾಸದ 2 ದಿನಗಳಲ್ಲಿ ಏನ್ ತಿನ್ನಬಹುದು? ಬೇಕಾದಷ್ಟು ಹಸಿ ತರಕಾರಿಗಳು, ಕೋಸುಂಬ್ರಿ, ಸಿಹಿ ಸೇರಿಲ್ಲದ ಯೋಗರ್ಟ್, ಮನೆಯಲ್ಲಿ ಮಾಡಿದ ಮೊಸರು, ಮಜ್ಜಿಗೆ, ಬೇಯಿಸಿದ ಮೊಟ್ಟೆ, ತರಕಾರಿ ಸೂಪ್ಗಳು, ಸ್ವಲ್ಪ ಪ್ರಮಾಣದ ಧಾನ್ಯ ಅಂದ್ರೆ 1 ಚಪಾತಿ ಅಥವಾ ಸಣ್ಣ ಕಪ್ನಲ್ಲಿ ಅನ್ನ, ಇಂಥವುಗಳಲ್ಲಿ 1-2 ಆಯ್ದುಕೊಳ್ಳಬಹುದು. ಹಾಗಾದ್ರೆ ಇದರ ಲಾಭಗಳೇನು? ಯಾವುದೇ ಕಾರಣಕ್ಕೆ ಇಂಥ ಮಧ್ಯಂತರ ಉಪವಾಸಗಳನ್ನ ಮಾಡ್ತಾ ಇದ್ರು ಊಟ ಮಾಡುವಾಗ ಆಹಾರದಲ್ಲಿ ಸಮತೋಲನ ಕಾಯ್ದುಕೊಳ್ಳೋದು ಮಹತ್ವದ್ದು. ಉಪವಾಸದ ಹೆಸರಿನಲ್ಲಿ ಶರೀರವನ್ನ ನಿಶಕ್ತಗೊಳಿಸುವುದಲ್ಲ, ಬದಲಿಗೆ ಚೈತನ್ಯವನ್ನ ಹೆಚ್ಚಿಸಿಕೊಳ್ಳೋದು ನಮ್ಮ ಉದ್ದೇಶ. ತೂಕ ಇಳಿಸುವವರು ಇದನ್ನ ಹೆಚ್ಚಾಗಿ ನೆಚ್ಚಿಕೊಳ್ಳುತ್ತಿರೋದ್ರಿಂದ ದೇಹದ ಕೊಬ್ಬು ಮಾತ್ರವೇ ಕರಗಬೇಕೇ ಹೊರತು ಚರ್ಮ ಸುಕ್ಕಾಗೋದು, ಕೂದಲುದುರೋದು ಮುಂತಾದ ಸಮಸ್ಯೆಗಳು ಹೆಚ್ಚುವರಿಯಾಗಿ ಬರಬಾರದು. ರೋಗಗಳು ದೂರ. ಈಗಾಗಲೇ ಮಧುಮೇಹ ಇರುವವರು ಉಪವಾಸ ಮಾಡುವಂತಿಲ್ಲ. ಹಾಗಾಗಿ ಮಧ್ಯಂತರ ಉಪವಾಸಗಳು ಅವರಿಗೆ ಹೇಳಿಸಿದ್ದಲ್ಲ. ಆದ್ರೆ ಇಂಥ ಕ್ರಮಗಳನ್ನ ಅನುಸರಿಸುವುದರಿಂದ ಆರೋಗ್ಯವಂತರಿಗೆ ಮಧುಮೇಹ ಬರುವಂತಹ ಸಮಸ್ಯೆಗಳು ಕಡಿಮೆ ಎನ್ನುತ್ತದೆ ಅಧ್ಯಯನಗಳು. ಕಾರಣ, ತನಗೆ ದೊರೆಯುವಂತಹ ಗ್ಲುಕೋಸ್ ಮತ್ತು ಉತ್ಪತ್ತಿಯಾಗುವ ಇನ್ಸುಲಿನ್ ಪ್ರಮಾಣವನ್ನ ಶರೀರ ಸಮರ್ಥವಾಗಿ ನಿಭಾಯಿಸುತ್ತೆ. ಮಧ್ಯಂತರ ಉಪವಾಸಗಳು ರಕ್ತದೊತ್ತಡವನ್ನ ನಿಯಂತ್ರಿಸಿ ಶರೀರದಲ್ಲಿರುವ ಕೊಬ್ಬು ಕರಗಿಸಬಲ್ಲವು. ಇವೆರಡು ಅಂಶಗಳು ಹೃದಯದ ಆರೋಗ್ಯಕ್ಕೆ ಪೂರಕವಾದಂಥವು. ಆಹಾರ ತೆಗೆದುಕೊಳ್ಳುವ ಸಮಯದಲ್ಲಿ ಆರೋಗ್ಯಕರ ಕೊಬ್ಬುಗಳನ್ನ ಸೇವಿಸಿದ್ರೆ ದೇಹದ ಮೇಲೆ ಅತ್ಯಂತ ಒಳ್ಳೆಯ ಪರಿಣಾಮವನ್ನ ಈ ಉಪವಾಸದ ಕ್ರಮ ನೀಡಬಲ್ಲದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.